ಕೆಲವು ಕಿಡಿಗೇಡಿಗಳು ನಗರದ ವಿವಿಧ ಅಂಗಡಿಗಳಿಂದ ರಾಶಿ ಕೋಳಿ ತ್ಯಾಜ್ಯವನ್ನು ತಂದು ಮರಳೂರು ಕೆರೆ ಏರಿ ಮೇಲೆ ಸುರಿತಾ ಇದ್ರು. ಇದರಿಂದ ಕೆರೆಯ ಅಂಗಳ ಗಬ್ಬು ನಾರ್ತಾ ಇತ್ತು. ಜೊತೆಗೆ ಈ ಕೆರೆ ಏರಿ ಪಕ್ಕದಲ್ಲೇ ಹಾದು ಹೋಗಿರುವ ಕುಣಿಗಲ್ ರಸ್ತೆಯಲ್ಲಿ ಸಂಚರಿಸಲು ಸಾಧ್ಯವಾಗದಷ್ಟು ದುರ್ವಾಸನೆ ಬೀರ್ತಾ ಇತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಮೊನ್ನೆ ತಾನೇ ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು. ಈ ವರದಿ ಪ್ರಸಾರವಾಗ್ತಿದ್ದಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇಂದು ಬೆಳಗ್ಗೆ ಸ್ಥಳಕ್ಕೆ ಆಗಮಿಸಿ ಮರಳೂರು ಕೆರೆ ಮತ್ತು ಕೆರೆ ಏರಿಯ ಮೇಲೆ ಬಿದ್ದಂತಹ ರಾಶಿ ಕೋಳಿ ಕಸ, ಮಾಂಸದ ತುಂಡು ಹಾಗೂ ಘನತ್ಯಾಜ್ಯವನ್ನು JCB ಸಹಾಯದಿಂದ ತೆರವುಗೊಳಿಸಿದ್ದಾರೆ. ಎಸ್ ಮೇಡಮ್, ಈ ಕಸದ ಸಮಸ್ಯೆ ಜೊತೆಗೆ ಈ ಕೋಳಿ ತ್ಯಾಜ್ಯ ಇದನ್ನ ಮೊನ್ನೆ ನಾವು ಸುದ್ದಿ ಮಾಡಿದ್ವಿ ಮೇಡಮ್. ಹೌದು. ಈ ಮರಳೂರು ಕೆರೆ ಭಾಗದಲ್ಲಿ ನಮಗೆ ಒಂದು ಮಾಹಿತಿ ಬರುತ್ತೆ ಸರ್, ಪ್ರತಿದಿನ ತಂದು ಇಲ್ಲಿ ಚೆಲ್ಲಿ ಹೋಗ್ತಾ ಇದ್ದಾರೆ ಸರ್, ದುರ್ವಾಸನೆ ಬರ್ತಾ ಇದೆ, ನಾವು ಅಲ್ಲಿ ಮೂಗು ಮುಚ್ಕೊಂಡು ಓಡಾಡಬೇಕು, ಆ ಥರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೊಂದು ಮುಕ್ತಿ ಕಾಣಿಸ್ಕೊಡಿ, ಅಧಿಕಾರಿಗಳಿಗಂತೂ ಗೊತ್ತಾಗಲ್ಲ, ನೀವಾದರೂ ಅವ್ರು ಕಣ್ತಿರಿಸುವಂಥ ಕೆಲಸ ಮಾಡಿ ಅಂತೇಳಿ ಮನವಿ ಮಾಡ್ಕೊಂಡಿದ್ರು ಒಬ್ಬರು ಕರೆ ಮಾಡಿ. ನಮಗೆ ಆ ಮಾಹಿತಿ ಬಂದ ತಕ್ಷಣ ನಾವು ಕೂಡ ಅದನ್ನು ಸುದ್ದಿ ಮಾಡುವಂಥ ಕೆಲಸ ಮಾಡಿದ್ವಿ. ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಮೇಡಮ್. ಆಕ್ಚುಲಿ ನಾವು ಈ ವಿಚಾರದಲ್ಲಿ ಬರೇ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನೇ ಬೈತಾ ಹೋದ್ರೆ ತಪ್ಪು ಆಗುತ್ತೆ. ಯಾಕೆ ಅಂದ್ರೆ ಈ ಕಿಡಿಗೇಡಿಗಳು ಯಾರು ಈ ಕೆಲಸ ಮಾಡಿದ್ರಲ್ಲ ಅವ್ರಿಗೊಂದು ಕನಿಷ್ಠ ಪರಿಜ್ಞಾನ ಬೇಡವಾ? ಆ ನೀರು ಮತ್ತೆ ನಮ್ಮ ಜಿಲ್ಲೆಯವರೇ ನಾವುಗಳೇ ಬಳಸ್ತೀವಿ, ಅದನ್ನ ನಮಗೆ ಉಪಯೋಗಕ್ಕೆ ಬರುತ್ತೆ. ಈ ಕೆಲಸ ನಾವು ಮಾಡಿದ್ರೆ ನಮ್ಮ ಜನರಿಗೆ ನಾವು ಮಾಡ್ತಿರೋ ತೊಂದರೆ ಅನ್ನೋ ಒಂದು ಚಿಕ್ಕ ಪರಿಜ್ಞಾನನೂ ಇಟ್ಕೊಳ್ದೆ ತಗೊಂಡೋಗಿ ಅಲ್ಲಿ ಹಾಕುವಷ್ಟು ಕೆಟ್ಟ ಮನಸ್ಥಿತಿ ಇದೆಯಲ್ಲ, ಅವ್ರಿಗೆ ಫಸ್ಟ್ ಏನು ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಇದೆ, ಏನು ಫೈನ್ ಇದೆ ಅದನ್ನ ಮಾಡಬೇಕು. ಮತ್ತೆ ಹೌದು, ಅಲ್ಲಿ ಇವಾಗ ಕೆಲವೊಂದು ಪ್ರದೇಶ ಔಟರ್ ರಿಂಗ್ ರೋಡ್ ಎಲ್ಲ ಕಡೆನೂ ಸ್ಮಾರ್ಟ್ ಸಿಟಿ ಆದ ನಂತರ CCTV ಫೆಸಿಲಿಟಿ ಇದೆ. ಇದು ಬರೇ ಒಂದು ಸ್ವಲ್ಪ ದೂರನೇ ಇರೋದು. ಮಹಾನಗರ ಪಾಲಿಕೆ ಮನ್ಸು ಮಾಡಿ ಅಲ್ಲಿ ಒಂದು CCTV ಫೆಸಿಲಿಟಿನ ಅಳವಡಿಸಿದ್ರೆ ಈ ತರ ಒಂದು ಕೆಲಸಗಳು, ಈ ತರ ಒಂದು ಕಿಡಿಗೇಡಿಗಳು ಮಾಡುವಂತ ನೀಚ ಕೃತ್ಯಗಳನ್ನ ಕಾನೂನು ಶಿಕ್ಷೆ ಕೊಡೋದು ಹಿಂಗಿದಾರಲ್ಲ, ಇದ್ದಾಗ ಮಾಡ್ಲೇಬೇಕು. ಇವಾಗ ಕಣ್ಮುಂದೆ ಕಾಣ್ತಿದೆ ಹರ್ಷ, ಆ ನೀರನ್ನು ನಾವೇ ತಾನೇ ಬಳಸ್ತೀವಿ. ಮತ್ತೆ ಇದೇ ತುಮಕೂರು ಜನನೇ ಬಳಸಬೇಕು. ಬೇಸಿಗೆಗಾಲ ಬಂದಾಗ ಎಲ್ಲರಿಗೂ ನೀರಿನ ಹಾಹಾಕಾರದ ಬೆಲೆ ವ್ಯಾಲ್ಯೂ ಗೊತ್ತಾಗುತ್ತೆ. ಇವಾಗ ಮಳೆ ಇದೆ, ನಮಗೆ ಮನೆ ಮುಂದೆ ನೀರು ಬರ್ತಾ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಮತ್ತೆ ಸಿಟಿನ ಸ್ವಚ್ಛವಾಗಿಡ್ಬೇಕಾದ್ರೆ ಮಹಾನಗರ ಪಾಲಿಕೆದು ಎಷ್ಟು ಇದೆಯೋ ಅಷ್ಟೇ ನಮ್ಮ ಸಾರ್ವಜನಿಕರದ್ದು ಅಷ್ಟೇ ಕರ್ತವ್ಯ ಇದೆ, ಆದ್ಯ ಕರ್ತವ್ಯ. ಯಾಕೆ ಅಂದರೆ ಪ್ರತಿಯೊಂದನ್ನು ಅವರು ಆಟೋಗಳನ್ನ ಕಳಿಸೋ ಸಮಯದಲ್ಲಿ ಆ ಪಬ್ಲಿಸಿಟಿ ಮಾಡೋದಿರಲಿ, ಅವರು ಹೇಳೋ ಅಂತ ಮೈಕಲ್ಲಿ ಹೇಳ್ಕೊಂಡು ಹೋಗ್ತಾರೆ, ಕಸ ತೊಗೊಂಡು ಬನ್ನಿ, ಕ್ಲೀನಾಗಿ ಕೊಡಿ ಎಲ್ಲ ಹೇಳಿದ್ರು ಕೂಡ ಮತ್ತೆ ಅಂಗಡಿಯವ್ರಿಗೆ ಅವ್ರಿಗೊಂದು ಜವಾಬ್ದಾರಿ ಇರಬೇಕು. ನಾವು ಈ ರೀತಿ ಮಾಡಿದ್ರೆ ಇದು ನಮಗೆ ತೊಂದರೆ ಆಗತ್ತೆ. ಮತ್ತು ಇದು ಅನಿಮಲ್ ವೇಸ್ಟ್ ಎಲ್ಲ ಇದೆಯಲ್ಲ, ಡಿಕಂಪೋಸ್ ಆದರೆ ತುಂಬ ಕಿಲೋಮೀಟರ್ ಗಟ್ಟಲೆ ಓಡಾಡೋರ್ಗೂ ಕೂಡ ತುಂಬ ಸ್ಮೆಲ್ ಬರುತ್ತೆ ಹರ್ಷ. ಮೇಡಮ್, ಈಗ ಈ ಥರದ ಕೋಳಿ ಕಸಗಳನ್ನ ಅಥವಾ ಕೋಳಿ ತ್ಯಾಜ್ಯಗಳನ್ನ ಹಾಕಲಿಕ್ಕೆ ಮಹಾನಗರ ಪಾಲಿಕೆಯವರು ಬೇರೆ ಏನು ವ್ಯವಸ್ಥೆ ಮಾಡಿಲ್ವ ಮೇಡಮ್? ವ್ಯವಸ್ಥೆ ಮಾಡಿಲ್ಲ ಮಹಾನಗರ ಪಾಲಿಕೆ. ಆ್ಯಕ್ಚುಲಿ ಪ್ರೈವೇಟ್ ಟೆಂಡ್ರ್ ಅಂತ ಮೊನ್ನೆ ನಾವೇ ಅದನ್ನು ಪೂರ್ತಿ ಮಾತಾಡಿದಾಗ ಟ್ರೆಂಡ್ ಇದ್ರೂ ಪ್ರೈವೇಟ್ ಟೆಂಡ್ರ್ ಒಪ್ಕೊಳ್ತೀವಿ. ಆದರೆ ಆ ಒಂದು ತ್ಯಾಜ್ಯನ ಎಲ್ಲಿ ಹಾಕಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲಾನಿಂಗು ಕರೆಕ್ಟಾಗಿ ಆದರೆ ಈ ಥರ ಒಂದು ಸಮಸ್ಯೆ ಆಗಲ್ಲ. ಒಂದು ಎಸ್ ಪ್ಲ್ಯಾಂಟ್ ಮಾಡಿ ಅದನ್ನು ಕ್ಲೀನಾಗಿ ಎಲ್ಲಿ ಸಂಗ್ರಹಿಸಿ ಅದನ್ನು ಇದು ಮಾಡಬೇಕು, ಆ ರೀತಿ ಮಾಡಿದ್ರೆ ಈ ಥರ ಒಂದು ಸಮಸ್ಯೆ ಆಗಲ್ಲ. ಮತ್ತು ಇದನ್ನು ಯಾರು ಅಂಗಡಿಯವರು ಇರಲಿ ಯಾರೇ ಆಗಲಿ ಈ ಥರ ಒಂದು ತಪ್ಪುಗಳನ್ನ ಮಾಡಬಾರ್ದು. ಹೌದು ಮೇಡಮ್. ಇದು ಕೆರೆ ಏರಿ ಮೇಲೆ ಆಯಿತು ಮೇಡಮ್. ಇನ್ನೂ ಕೆಲವರು ರಸ್ತೆ ಬದಿಗಳಲ್ಲಿ ರಿಂಗ್ ರೋಡ್ ಪಕ್ಕ ಈ ತರ ಎಷ್ಟು ಅವಾಗ ನಾಯಿಗಳೆಲ್ಲ ಕೆದಕಿ ಅದನ್ನ ಯಪ್ಪ ತುಂಬಾ ಅವ್ಯವಸ್ಥೆ. ಅಂದ್ರೆ ನಾನು ಹೇಳ್ತಿದ್ದೀನ ಇದ್ರಲ್ಲಿ ಬರೇ ನಾವು ಅಧಿಕಾರಿಗಳನ್ನ ಅವ್ರು ಮಾಡಿಲ್ಲ ತಂದು ಹಾಕಿದ್ರು ಅನ್ನೋದಕ್ಕಿಂತ ಸಾರ್ವಜನಿಕರು ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಈ ವಿಚಾರಗಳಲ್ಲಿ, ಆಯ್ತಾ? ಎಚ್ಚೆತ್ಕೊಂಡು ಇದನ್ನ ಯಾವ ರೀತಿ ಮಾಡ್ಬೋದು ಅನ್ನೋ ವಿಚಾರಕ್ಕೆ ಅದೊಂದು ಕ್ರಮನ ಯಾವ ರೀತಿ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದು ಅದ್ರ ಬಗ್ಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೇಳಿದ್ದಾರೆ. ಇವತ್ತು ಬೈಟಲ್ಲೂ ಹೇಳಿದ್ದಾರೆ ಕ್ರಮ ಕೈಗೊಳ್ತೀವಿ ಅಂತ. ಅದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಪಾಪ ಅದನ್ನೇ ಬೇಸರ ಆಗ್ತದೆ, ಪದೇ ಬಂದು ಕ್ಲೀನ್ ಮಾಡ್ತೀವಿ ಮತ್ತೆ ತಂದು ನಮ್ಮ ಕಣ್ಣು ಮರೆಸಿ ಹಾಕೋಗುವಂತ ಕೆಲಸ. ಇದೇ ರೀತಿ ಕೋಳಿ ಕಸನ ನಾವು ಇದ್ರಲ್ಲೂ ಲಾಸ್ಟ್ ಟೈಮ್ ಇನ್ನೂ ಒಂದು ಸುದ್ದಿ ಮಾಡಿದ್ವಿ, ಈ ಬುಗುಡ್ನಳ್ಳಿ ಹಾಕೆರೆ ವಿಚಾರದಲ್ಲೂ. ಹೌದು ಮೇಡಮ್.